9ನೇ ತರಗತಿ ಇಂಗ್ಲಿಷ್ ಮರುಸಿಂಚನ ಸ್ಟೂಡೆಂಟ್ ಹ್ಯಾಂಡ್ ಬುಕ್ನ ಪೀರಿಯಡ್ ನಂಬರ್ 40 ಮತ್ತು 41 ಆಕ್ಟಿವಿಟೀಸ್ನ ಕೀ ಆನ್ಸರ್ಸ್ ಈ ವಿಡಿಯೋದಲ್ಲಿ. ಇಲ್ಲಿ ಪೀರಿಯಡ್ ನಂಬರ್ 40ಗೆ ಬಂದಾಗ ಟಾಪಿಕ್ ರೈಟಿಂಗ್ ಅಬೌಟ್ ಯುವರ್ ಕಸ್ಟಮ್ಸ್ ಆಫ್ ಎನಿ ಫೆಸ್ಟಿವಲ್ಸ್, ಅಂದರೆ ಹಬ್ಬಗಳಲ್ಲಿ ಆಚರಿಸ್ತಕ್ಕಂತಹ ನಮ್ಮ ಸಂಪ್ರದಾಯಗಳ ಬಗ್ಗೆ ಬರೀತಕ್ಕಂತಹ ಒಂದು ಟಾಪಿಕ್ ಆಗಿರುತ್ತೆ. ಇಲ್ಲಿ ವರ್ಕ್ಶೀಟ್ ನಂಬರ್ 102 ಅನ್ನು ನೋಡಿದಾಗ ಕೆಳಗೆ ಕೊಟ್ಟಿರತಕ್ಕಂತಹ ಒಂದು ಇಮೇಜಸ್ಸನ್ನು ನೋಡಿ ಆ ಹಬ್ಬದ ಹೆಸರು ಮತ್ತು ಆ ಹಬ್ಬದ ಒಂದು ಡಿಸ್ಕ್ರಿಪ್ಷನನ್ನು ಬರಿಬೇಕಾದಂತಹ ಆಕ್ಟಿವಿಟಿ ಆಗಿರುತ್ತೆ. ಇಲ್ಲಿ ನಾವು ಮೊದಲಿಗೆ ಒಂದನೆಯ ಒಂದು ಪಿಕ್ಚರನ್ನು ನೋಡಿದಾಗ ದೀಪಗಳನ್ನು ಕೊಟ್ಟಿದ್ದಾರೆ, ಲ್ಯಾಂಪ್ಸ್. ಸೊ ಇಟ್ ಈಸ್ ಎ ದಿವಾಲಿ ಫೆಸ್ಟಿವಲ್ ಆಫ್ ಲೈಟ್ಸ್. ಎರಡನೇ ಚಿತ್ರ ನೋಡಿದಾಗ ಕ್ರಿಸ್ಮಸ್ ಟ್ರೀ ಇದೆ, ಕ್ರಿಸ್ಮಸ್ ಬರ್ತ್ಡೇ ಆಫ್ ಜೀಸಸ್ ಸೆಲೆಬ್ರೇಟೆಡ್ ಇನ್ ಡಿಸೆಂಬರ್ 25. ನಂತರ ಗಣೇಶನ ಚಿತ್ರ ಕೊಟ್ಟಿದ್ದಾರೆ, ಗಣೇಶ ಚತುರ್ಥಿ ಬರ್ತ್ಡೇ ಆಫ್ ಲಾರ್ಡ್ ಗಣೇಶ. ನಂತರ ರಂಜಾನ್ ಫಾಸ್ಟಿಂಗ್ ಫೆಸ್ಟಿವಲ್ಸ್. ಹಾಗೆ ಇನ್ನು 5ನೇ ಚಿತ್ರ ಬಂದಾಗ ಯೇಸುರವರ ಚಿತ್ರ ಕೊಟ್ಟಿದ್ದಾರೆ, ಕ್ರೂಸಿಫಿಕೇಷನ್ ಅಂತ ಕರಿತೀವಿ, ಕ್ರೂಸಿಫಿಕೇಷನ್ ಆಫ್ ಜೀಸಸ್. ಇನ್ನು 6ನೇ ಚಿತ್ರವನ್ನು ನೋಡಿದಾಗ ಸಂಕ್ರಾಂತಿ ಹಾರ್ವೆಸ್ಟಿಂಗ್ ಫೆಸ್ಟಿವಲ್. ಇದು ವರ್ಕ್ಶೀಟ್ ನಂಬರ್ 102. ಆದರೆ 103ಗೆ ಬಂದಾಗ ಫಿಲ್ ಅಪ್ ದ ಬ್ಲ್ಯಾಂಕ್ಸ್ ಗಿವಿಂಗ್ ದ ಡಿಸ್ಕ್ರಿಪ್ಷನ್ ಇನ್ ದ ಸ್ಪೇಸ್ ಪ್ರೊವೈಡೆಡ್ ಅಂತ ಇದೆ. ನೇಮ್ ಆಫ್ ದ ಫೆಸ್ಟಿವಲ್ ಯು ಸೆಲೆಬ್ರೇಟ್. ನಾವು ಸೆಲೆಬ್ರೇಟ್ ಮಾಡ್ತಕ್ಕಂಥ ಒಂದು ಫೆಸ್ಟಿವಲ್ ಹೆಸರು ಮತ್ತು ಅದು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಬರಿತಾ ಹೋಗಬೇಕಾಗತ್ತೆ. ಇದನ್ನು ನೀವು ನಿಮ್ಮದೇ ಆದಂಥ ಒಂದು ಫೆಸ್ಟಿವಲನ್ನು ಬರಿಬೋದು. ನಾನು ಎಕ್ಸಾಂಪಲ್ಗೆ ಯುಗಾದಿಯನ್ನು ಬರಿತಾ ಹೋಗಿದ್ದೇನೆ. ನೇಮ್ ಆಫ್ ದ ಫೆಸ್ಟಿವಲ್ ಯು ಸೆಲೆಬ್ರೇಟ್ ಯುಗಾದಿ. ಡೇಟ್ ಆಫ್ ದ ಫೆಸ್ಟಿವಲ್ ಅಂದಾಗ ಇನ್ ಏಪ್ರಿಲ್ ಮಂತ್. ದ ಟೈಪ್ ಆಫ್ ಡ್ರೆಸ್ ಯು ವಿಯರ್ ಆನ್ ದಟ್ ಡೇ ಅಂದಾಗ ಧೋತಿ, ಪಂಚೆ ಈ ರೀತಿ. ಆಮೇಲೆ ಸ್ವೀಟ್ಸ್ ಆರ್ ಡಿಶಸ್ ಪ್ರಿಪೇರ್ಡ್ ಅಂದಾಗ ಒಬ್ಬಟ್ಟು, ಹೋಳಿಗೆ. ಕಸ್ಟಮ್ಸ್ ಟ್ರೆಡಿಷನ್ಸ್ ಯು ಫಾಲೋ ಅಂದಾಗ ಆಯಿಲ್ ಬಾತ್, ಶೇರಿಂಗ್ ಬೇವು ಬೆಲ್ಲ. ನಂತರ ದ ರೀಸನ್ ಟು ಸೆಲೆಬ್ರೇಟ್ ಅಂದಾಗ ನ್ಯೂ ಇಯರ್ ಫಾರ್ ಹಿಂದೂಸ್. ನಂತರ 7th ಒನ್ ಬಂದಾಗ ಎನಿ ಅದರ್ ಸ್ಪೆಷಲ್ ಥಿಂಗ್ ಯು ನೋಟೀಸ್, ನಾನ್ ವೆಜ್ ಆಫ್ಟರ್ ಫೆಸ್ಟಿವಲ್. ಆಮೇಲೆ ಯುವರ್ ಒಪಿನಿಯನ್ ಆನ್ ಸೆಲೆಬ್ರೇಟಿಂಗ್ ದಿಸ್ ಫೆಸ್ಟಿವಲ್ ಹ್ಯಾಪಿ ಆ್ಯಂಡ್ ಹಾರ್ಮೋನಿಯಸ್. ಈ ರೀತಿಯಾಗಿ ಈ ಆಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ನು ಪೀರಿಯಡ್ ನಂಬರ್ 41ಗೆ ಬಂದಾಗ ರೈಟಿಂಗ್ ಅಬೌಟ್ ಯುವರ್ ವಿಲೇಜ್ ಆರ್ ಸಿಟಿ. ಇಲ್ಲಿ ವರ್ಕ್ಶೀಟ್ ನಂಬರ್ 104. ಜಂಬಲ್ಡ್ ಇಮೇಜಸ್ ಅಲಾಂಗ್ ವಿತ್ ದ ನಂಬರ್ಸ್ ಆರ್ ಗಿವನ್ ಬಿಲೋ. ಪುಟ್ ದ ಕರೆಕ್ಟ್ ನಂಬರ್ ಇನ್ ದ ಸ್ಪೇಸ್ ಪ್ರೊವೈಡೆಡ್ ಆಫ್ ಬೋತ್ ದ ಕಾಲಮ್ಸ್. ರೈಟ್ ವಾಟ್ ಡಸ್ ದ ಇಮೇಜ್ ಸಜೆಸ್ಟ್ ಇನ್ ಫ್ರಂಟ್ ಆಫ್ ದ ನಂಬರ್ ಅಂತ ಕೊಟ್ಟಿದೆ. ಇಲ್ಲಿ ಆ ಒಂದು ನಂಬರ್ಸನ್ನು, ಚಿತ್ರಗಳನ್ನು ಗಮನಿಸಿ. ಚಿತ್ರಗಳನ್ನು ನೋಡಿದ ನಂತರ ಇಲ್ಲಿ ಕೆಳಗಡೆ ವಿಲೇಜ್ ಮತ್ತು ಸಿಟಿ ಅಂತಕ್ಕಂತಹ 2 ಕಾಲಮ್ ಇದೆ. ಮೊದಲನೇದಾಗಿ ವಿಲೇಜ್ ಅಂದಾಗ ನಂಬರ್ 1 ಪಿಕ್ಚರ್ ಇದೆ, ವಿಲೇಜ್ ಹೌಸ್. ನಂತರ ಪಿಕ್ಚರ್ ನಂಬರ್ 2 ಅಂದಾಗ ಫಾರ್ಮರ್ ಫ್ಲಪ್ಪಿಂಗ್, ನೇಗಿಲು ಉಳುಮೆ ಮಾಡ್ತಾ ಇದ್ದಾರೆ. ನಂತರ ಪಿಕ್ಚರ್ ನಂಬರ್ 3 ವಿಲೇಜ್ ಸ್ಟ್ರೀಟ್, ನೋಡಿ ಮೇಲೆ ಕಾಣ್ತಕ್ಕಂಥ ವಿಲೇಜ್ ಸ್ಟ್ರೀಟ್. ಪಿಕ್ಚರ್ ನಂಬರ್ 4ಗೆ ಬಂದಾಗ ಇಟ್ ಈಸ್ ಎ ಮೆಡಿಕಲ್ ಸೆಂಟರ್, ಸಿಟಿ ಕಡೆ ಬರುತ್ತದು. ನಂತರ 5 ಪಿಕ್ಚರ್ ಏನಪ್ಪ ಅಂದಾಗ ಪಿಕ್ಚರ್ ನಂಬರ್ 5 ಹೈವೇ ರೋಡ್. ಪಿಕ್ಚರ್ ನಂಬರ್ 6 ಡೂಪ್ಲೆಕ್ಸ್ ಬಿಲ್ಡಿಂಗ್. ಪಿಕ್ಚರ್ ನಂಬರ್ 7ಗೆ ಬಂದಾಗ ಇಂಡಸ್ಟ್ರಿಯಲ್ ಏರಿಯಾ. ನಂತರ ಹಾಸ್ಪಿಟಲ್ ವಾರ್ಡ್. ಇಲ್ಲಿ ನಾನು ವಿಲೇಜ್ ಸಿಟಿ ಅಂತ ಸಪ್ರೇಟ್ ಮಾಡಿಲ್ಲ, 1 to 3 ಕೊಡ್ತಾ ಹೋಗಿದ್ದೇನೆ. ನೀವು ಬರೀಬೇಕಾದಾಗ ಅದನ್ನು ವಿಲೇಜ್ ಕಡೆ ಇರ್ತಕ್ಕಂಥದ್ದು ವಿಲೇಜ್ಗೆ, ಸಿಟಿ ಕಡೆ ಇರ್ತಕ್ಕಂಥದ್ದನ್ನ ಸಿಟಿ ಕಡೆಗೆ ಬರಿಬೇಕಾಗತ್ತೆ. ಇನ್ನು ವರ್ಕ್ಶೀಟ್ ನಂಬರ್ 105. ಇಮ್ಯಾಜಿನ್ ದಟ್ ಯು ಆರ್ ಪ್ರಥಮ್ ಲಿವಿಂಗ್ ಇನ್ ಎ ವಿಲೇಜ್. ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದಿ ಕ್ಲೋಸ್ ಗಿವನ್ ಬಿಲೋ. ನಂತರ ಆಕ್ಟಿವಿಟಿ 2 ನೋಡಿದಾಗ ಇಮ್ಯಾಜಿನ್ ದಟ್ ಯು ಆರ್ ಸಾಹಿತ್ಯ ಲಿವಿಂಗ್ ಇನ್ ದ ಸಿಟಿ. ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದಿ ಕ್ಲೂಸ್ ಬಿಲೋ. ಇಲ್ಲಿ ಕ್ಲೂಸನ್ನು ಸಹ ನೀಡಿದ್ದಾರೆ. ಈ ಕ್ಲೂಸ್ಗಳನ್ನು ಬಳಸಿ ಇಲ್ಲಿ ಪ್ಯಾರಾಗ್ರಾಫನ್ನು ಸಿಂಪಲ್ ಆಗಿ ನೀಡಿರ್ತೇನೆ. ಐ ಆಮ್ ಪ್ರಥಮ್, ಮೈ ವಿಲೇಜ್ ನೇಮ್ ಈಸ್ ಕಲ್ಲಳ್ಳಿ. ಮೈ ವಿಲೇಜ್ ಈಸ್ ಅಬೌಟ್ 600 ಪೀಪಲ್ ಆರ್ ಲಿವಿಂಗ್. My village is very beautiful with green farms. All the people here are farmers. Our village head is Muniyappa. We have small shops. Houses are old and traditional. We have small school. We have no hospital. Some villagers are going to city for work. Village life is very peaceful life. ಹಾಗೆ ಸಾಹಿತ್ಯ ಬಂದಾಗ ಇಲ್ಲಿ ಸಾಹಿತ್ಯದ ಬಂದು ಸಿಟಿಗೆ ಸಂಬಂಧಿಸಿರ್ತಕ್ಕಂತಹ ಪ್ಯಾರಾಗ್ರಾಫನ್ನು ನೀಡಿದ್ದಾರೆ. I am Sahitya. I am living in Kengeri. I am living near to metro station. We are 29 kilometers away from Bangalore city.
ವಿ ಹ್ಯಾವ್ ವೆರಿ ಬಿಗ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಹಾಸ್ಪಿಟಲ್ಸ್ ನಿಯರ್ ಬೈ. ವಿ ಆಲ್ ದ ಫೆಸಿಲಿಟಿ, ವಿ ಹ್ಯಾವ್ ಆಲ್ ದ ಫೆಸಿಲಿಟೀಸ್, ಎಲ್ಲ ಫೆಸಿಲಿಟೀಸನ್ನು ನಮಗೆ ಇಲ್ಲಿ ಸಿಗ್ತಾ ಇದೆ ಅಂತಕ್ಕಂಥದ್ದನ್ನ ಬರಿಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಇದು ವರ್ಕ್ಶೀಟ್ ಪೀರಿಯಡ್ ನಂಬರ್ 40 ಮತ್ತು 41ಗೆ ಸಂಬಂಧಿಸಿರ್ತಕ್ಕಂಥ ಉತ್ತರಗಳಾಗಿದೆ. ಮುಂದಿನ ವಿಡಿಯೋದಲ್ಲಿ 42 ಮತ್ತು 43ಯ ಪೀರಿಯಡ್ಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ವರ್ಕ್ಶೀಟ್ ಆನ್ಸರ್ಸನ್ನು ನೋಡೋಣ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದಿನ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.